ಫ್ರೆಂಡ್ಸ್ ನಮಸ್ಕಾರ. ನಿಮ್ಮ ಪ್ರೀತಿಯ ಮಾಳಿಂಗರ ರಾಯಚೂರ್ ಗುರುವಿನ ಗುಲಾಮನಾಗೋ ತನಕ ದೊರೆದನ್ನ ಮುಕ್ತೆಂಬಿರ್ತಕ್ಕಂಥ ವಾಕ್ಯ ಏನಪ್ಪಾ ಅಂದ್ರ ಇವತ್ತು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದಿನ ಪ್ರಶ್ನೆ ಪತ್ರಿಕೆಗಳ ವಿವರಣೆಗೆ ಸ್ವಾಗತ ಸ್ನೇಹಿತರೆ. ಇದು ಏನಪ್ಪಾ ಅಂತಂದ್ರ RPF ಇಂದಿನ ಪ್ರಶ್ನೆ ಪತ್ರಿಕೆಗಳ ವಿವರಣೆ ಇದೆ ಸ್ನೇಹಿತರೆ. ಈ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಡಿಯಲ್ಲಿ ಏನಪ್ಪಾ ಅಂತ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ರೀತಿ ಆಗ್ತಕ್ಕಂಥ ಪ್ರತಿ ಒಂದು ದಿನಕ್ಕೆ ಏನಪ್ಪಾ ಅಂದ್ರೆ ಪ್ರತಿನಿತ್ಯ 6 ಗಂಟೆಗೆ ಏನಪ್ಪಾ ಅಂದ್ರ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ಒಂದು ಪ್ಲಾನ್ ಏನಪ್ಪಾ ಅಂದ್ರ ಹಾಕೊಂಡಿದ್ದೆ ಸ್ನೇಹಿತರೆ. ಇದನ್ನ ಏನಪ್ಪಾ ಅಂದ್ರೆ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ಏನಪ್ಪಾ ಅಂದ್ರೆ ಈ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಎಂಬತಕ್ಕಂಥ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವತ್ತೂ ಮರೆಯಬೇಡಿ. ಓಕೆನಾ? ಬಹಳ ಸಮಯ ವ್ಯರ್ಥ ಮಾಡೋದು ಬೇಡ ಸ್ನೇಹಿತರೆ. ನೇರವಾಗಿ ಏನಪ್ಪಾ ಅಂದ್ರೆ ಪ್ರಶ್ನೆಗೆ ಬರೋಣ. ಇವತ್ತಿನ ಏನಪ್ಪಾ ಅಂತಂದ್ರೆ ಇಂದಿನ ಪ್ರಶ್ನೆ, ಮೊದಲ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ 1947 ರಚಿಸಲಾದ ಕರಡು ಸಮಿತಿ ಅಧ್ಯಕ್ಷರು ಯಾರು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? PC to DC ಅಂತ ಫೇವರೇಟ್ ಕ್ವಶನ್ ಇದು. ಏನಪ್ಪಾ ಅಂದ್ರ ಕರಡು ಸಮಿತಿ ಇಂಗ್ಲಿಷ್ ಏನ್ ಕರಿತೀವಿ ಅಂದ್ರ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ. ಏನ್ ಕರಿತೀವಿ? ಡ್ರಾಫ್ಟ್ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಂತೇಳಿ ಕರಿತೀವಿ. ಇದಕ್ಕೆ ಯಾರು ಅಧ್ಯಕ್ಷರು ಅಂತ ಹೇಳಿ ಕೇಳಿದ ಸ್ನೇಹಿತರೆ, ಬಹಳ ಸಲ ಕ್ವಶನ್ ಆಗಿದೆ. ಇದಕ್ಕಿಂತ ಮುಂಚಿತವಾಗಿ ನೇರವಾಗಿ ಆನ್ಸರ್ ಇದೆ ನಿಮ್ಗೆ ಅರ್ಥ ಆಗಲ್ಲ. ಸಂವಿಧಾನ ರಚನೆ ಮಾಡ್ಬೇಕಂತೇಳಿ ಹೆಂಗ್ ಒಂದು ಪರಿಕಲ್ಪನೆ ಬಂತು ನಮ್ಮ ದೇಶದಲ್ಲಿ, ಅದು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿಯಾದ ಉತ್ತರ. ಬಟ್ ಆದ್ರ ಇದಕ್ಕಿಂತ ಮುಂಚಿತ ಏನ್ ಗೊತ್ತಿರಬೇಕಪ್ಪ ಅಂದ್ರ ಭಾರತ ದೇಶದಲ್ಲಿ ಸಂವಿಧಾನ ರಚನೆಗೊಳ್ಳಬೇಕಂತೇಳಿ ರಚನೆ ಮಾಡ್ಬೇಕಂತೇಳಿ ಹೆಂಗ್ ಬಂತಪ್ಪ ಅಂದ್ರ 1946 ಒಂದು ಕಾಯ್ದೆ ಬರುತ್ತೆ ಸ್ನೇಹಿತರೆ. 1946 ಕಾಯ್ದೆ ಅದಕ್ಕೆ ಏನ್ ಕರಿತೀವಿ ಅಂದ್ರೆ ಕ್ಯಾಬಿನೆಟ್ ಮಿಷನ್ ಅಂತ ಕರಿತೀವಿ. ಕ್ಯಾಬಿನೆಟ್ ಮಿಷನ್. ವೆರಿ ಇಂಪಾರ್ಟೆಂಟ್. 1940 ಭಾರತಕ್ಕೆ ಬಂದಿರತಕ್ಕಂಥ ಇಂಗ್ಲೆಂಡ್ ದೇಶದ ಕ್ಯಾಬಿನೆಟ್ ಮಿಷನ್ ಏನ್ ಮಾಡ್ತಪ್ಪ ಅಂದ್ರ ಭಾರತೀಯರಿಗೆ ಸಂವಿಧಾನ ರಚನೆ ಮಾಡಿಕೊಳ್ಳಕ ಅನುಕೂಲ ಮಾಡಿಕೊಡ್ತಾ ಇದರ ಅಡಿಯಲ್ಲಿ ಏನಪ್ಪಾ ಅಂದ್ರ ಒಂದು ಕಮಿಟಿ ಸ್ಥಾಪನೆ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ಅಂದ್ರ ಸಂವಿಧಾನ ರಚನಾ ಸಭೆ ಅಂತ. ಸಂವಿಧಾನ ರಚನಾ ಸಭೆ. ವೆರಿ ಇಂಪಾರ್ಟೆಂಟ್. ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾಕ್ಕಿಂತ ಮುಂಚಿತವಾಗಿ ಬಂದಿರೋದು ಏನಪ್ಪಾ ಅಂದ್ರ ಕ್ಯಾಬಿನೆಟ್ ಮಿಷನ್. ಆ ಕ್ಯಾಬಿನೆಟ್ ಮಿಷನ್ ಅಡಿಯಲ್ಲಿ ಏನ್ ಸ್ಥಾಪನೆ ಆಯ್ತು? ಸಂವಿಧಾನ ರಚನಾ ಸಭೆ ಅಂತೇಳಿ ಸ್ಥಾಪನೆ ಆಯ್ತು. ಹಾಗಾದ್ರೆ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಇದು ಸ್ಥಾಪನೆ ಯಾವಾಗ ಅಂತ? 1946 ಡಿಸೆಂಬರ್ 6 ಏನಪ್ಪಾ ಅಂದ್ರ ಭಾರತದ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಯ್ತು. ಇದಾದ ಮೇಲೆ ಅದೇ 1946 ವೆರಿ ಇಂಪಾರ್ಟೆಂಟ್ ಡಿಸೆಂಬರ್ 9 ಏನಪ್ಪಾ ಅಂದ್ರ ಸಂವಿಧಾನ ಮೊಟ್ಟ ಮೊದಲ ಸಭೆ ಕರೀತದ. ಸಂವಿಧಾನದ 1ನೇ ಸಭೆ ಅಂತ ಕರಿತೀವಿ. ಈ 1ನೇ ಸಭೆಗೆ ಏನಪ್ಪಾ ಅಂದ್ರ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂತೆ ಬಹಳ ಸಲ ಕ್ವಶನ್ ಕೇಳ್ಯಾರ. ವೆರಿ ಇಂಪಾರ್ಟೆಂಟ್. ಸಚ್ಚಿದಾನಂದ ಸಿನ್ಹಾ ಅಂತ ಬರ್ತಾನ. ಸಚ್ಚಿದಾನಂದ ಸಿನ್ಹಾ ಅಂತ ಬರ್ತಾನ. ವೆರಿ ಇಂಪಾರ್ಟೆಂಟ್. ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷ ಅಂದ್ರೆ ಇವನೇ. ತಾತ್ಕಾಲಿಕ ಅಧ್ಯಕ್ಷ ಅಂದ್ರೆ ಕೂಡ ಅಂದ್ರೆ ಇವರೇ. ಅರ್ಥ ಆಯ್ತಾ? ಇದಾದ್ಮೇಲೆ ಏನಪ್ಪಾ ಅಂದ್ರ ಒಂದು 2 ದಿನಗಳ ನಂತರ 1946 ಅದೇ ಡಿಸೆಂಬರ್ 11 ಏನಪ್ಪಾ ಅಂದ್ರ ಎಷ್ಟನೇ ಸಭೆ ಮಾಡ್ತಾರೆ? 2ನೇ ಸಭೆ ಮಾಡ್ತಾರ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 2ನೇ ಸಭೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಸಂವಿಧಾನ ರಚನಾ ಸಭೆಗೆ ಅಧ್ಯಕ್ಷರನ್ನ ಯಾರನ್ನಾಗಿ ಮಾಡ್ತಾರ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ವೆರಿ ಇಂಪಾರ್ಟೆಂಟ್. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಅಂತ ಕರಿತೀವಿ. ಯಾರನ್ನ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಈ ಕ್ವಶನ್ ಅರೈಸ್ ಆಗತ್ತೆ. ಸಂವಿಧಾನದ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷ ಅಥವಾ ಮೊದಲ ಅಧ್ಯಕ್ಷ ಯಾರಪ್ಪ ಅಂದ್ರ ಸಚ್ಚಿದಾನಂದ ಸಿನ್ಹಾ ಅಂತ ತಿಳಿಬೇಕು. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷ ಯಾರಪ್ಪ ಅಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ಹೇಳ್ಬೇಕಾಕೈತಿ. ಅರ್ಥ ಆಯ್ತಾ? ಈ ರೀತಿಯಾಗಿರ್ತಕ್ಕಂಥ ಈ ಒಂದು ರಚನಾ ಸಭೆ ಅಡಿಯಲ್ಲಿ ಏನಪ್ಪಾ ಅಂದ್ರ 22 ಸಮಿತಿ ಕಂಡು ಬರ್ತಾವ. ಎಷ್ಟು ಸಮಿತಿ? 22 ಸಮಿತಿಗಳು. ವೆರಿ ಇಂಪಾರ್ಟೆಂಟ್. ಎಷ್ಟು ಸಮಿತಿಗಳು? 22 ಸಮಿತಿ ಅಂದ್ರೆ ಕಮಿಟೀಸ್ ಅಂದಂಗ 22 ಸಮಿತಿ ಕಂಡು ಬರ್ತಾವ. ಈ 22 ಸಮಿತಿಗಳಲ್ಲಿ ಒಂದು ಸಮಿತಿ ಯಾವಪ್ಪ ಅಂದ್ರೆ ಈ ಕೇಳಿರುವಂತ ಕರಡು ಸಮಿತಿ. ಅರ್ಥ ಆಯ್ತಾ? ಎಸ್. ಈಗ ಯಾವ್ದಕ್ಕೆ ಬರೋಣಪ್ಪ ಅಂದ್ರ ನೇರವಾಗಿ ಕರಡು ಸಮಿತಿ ಬರೋಣ ಸ್ನೇಹಿತರೆ. ಯಾವ ಸಮಿತಿ ಬರೋಣ? ಕರಡು ಸಮಿತಿ ಅಂತ. ವೆರಿ ಇಂಪಾರ್ಟೆಂಟ್. ಡ್ರಾಫ್ಟಿಂಗ್ ಕಮಿಟಿ ಅಂತ. ಯಾವ ಕಮಿಟಿ? ಡ್ರಾಫ್ಟಿಂಗ್ ಕಮಿಟಿ. ಹಾಗಾದ್ರೆ ಕ್ವಶನ್ ಕೇಳ್ತಾರ, ಸರ್ ಇದು ಯಾವಾಗ ಸ್ಥಾಪನೆ ಆಯ್ತು? ಇದು ಯಾವಾಗ ಸ್ಥಾಪನೆ ಆಯ್ತು? ಎಸ್, ಗೊತ್ತಿರಬೇಕು. 1947 ಆಗಸ್ಟ್ 29 ಏನಪ್ಪಾ ಅಂತನ
ಈ ಇರ್ತಕ್ಕಂಥ ಯಾವ್ದ್ರೆ ಈ ಕರಡು ಸಮಿತಿ ಏನಾಯ್ತು ಸ್ಥಾಪನೆ ಆಯ್ತು 1947 ಆಗಸ್ಟ್ ತಿಂಗಳು ತಿಳ್ಕೊಂಡ್ರಿ. 1947 ಆಗಸ್ಟ್ ತಿಂಗಳಲ್ಲಿ ಏನ್ ಸ್ಥಾಪನೆ ಇತ್ತು? ಕರಡು ಸಮಿತಿ ಸ್ಥಾಪನೆ ಇತ್ತು. ಈ ಕರಡು ಸಮಿತಿಯಲ್ಲಿ ಇರುವಂತ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್ ಮತ್ತೆ ಏನೆಲ್ಲ ಪ್ರಶ್ನೆ ಕೇಳ್ತಾನ್ರಿ? ಇದರಾಗಿರುವಂತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ. ಫಸ್ಟ್ ಪಾಯಿಂಟ್, ಇದರಲ್ಲಿರುವಂತ ಒಟ್ಟು ಜನ ಸದಸ್ಯರ ಸಂಖ್ಯೆ ಎಷ್ಟು? ಸದಸ್ಯರು ನೋಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, 7 ಜನ ಸದಸ್ಯರು. 7 ಜನ ಸದಸ್ಯರು, 7 ಜನ ಸದಸ್ಯರು. ಈ 7 ಜನ ಸದಸ್ಯರ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಅಧ್ಯಕ್ಷತೆ ಯಾರಪ್ಪ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂದ್ರ ಅಧ್ಯಕ್ಷರು. ಇದಾದ್ಮೇಲೆ ಏನಪ್ಪ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಏನಪ್ಪ ಅಂದ್ರ ಇನ್ನು 6 ಜನ ಏನಪ್ಪ ಅಂದ್ರ ಅಧ್ಯಕ್ಷರು, 6 ಜನ ಏನಪ್ಪ ಅಂದ್ರ ಕರಡು ಸಮಿತಿ ಸದಸ್ಯರು ಕಂಡು ಬರ್ತಾರ. ಆಯ್ತಾ? ಗೋಪಾಲಸ್ವಾಮಿ ಅಯ್ಯರ್ ಅಂತ ಬರ್ತಾನ, ಮತ್ತೆ ಟಿ ಟಿ ಕೃಷ್ಣಮಾಚಾರಿ ಅಂತ ಬರ್ತಾನ, ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಬರ್ತಾನ. ಈ ರೀತಿ ಆಗ್ತಕ್ಕಂಥ ಇನ್ನೂರ್ತಕ್ಕಂಥ 6 ಜನ ಏನಪ್ಪ ಅಂದ್ರ ಸದಸ್ಯರು ಕಂಡು ಬರ್ತಾರ. ಇದಾದ ಮೇಲೆ ಏನಪ್ಪಾ ಅಂದ್ರ ಮುಂದೊಂದು ದಿನ 1949 ನವೆಂಬರ್ 26 ನಮ್ಮ ಸಂವಿಧಾನ ನಾವು ಏನ್ ಮಾಡ್ಕೊಂತೀವಿ ಅಂತಂದ್ರ ಅಂಗೀಕಾರ ಮಾಡ್ಕೊತೀವಿ. ಸೊ ತದಾದ ನಂತರ 1950 ಜನವರಿ 26 ನಮ್ಮ ಸಂವಿಧಾನ ಏನಪ್ಪಾ ಅಂದ್ರ ಜಾರಿಗೆ ತರ್ತೀವಿ. ಈ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೊ ನಾವ್ ಏನಂತ ಕರಿತೀವಿ ಅಂದ್ರೆ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಆಧುನಿಕ ಮುನು ಅಂತ ಕೂಡ ಇವರ ನಾವು ಕರಿತೀವಿ. ಓಕೆ, ಹಾಗಾದ್ರೆ ಇದರ ಜೊತೆ ಇನ್ನೊಂದು ಚೂರು ಒಂದು ಪಾಯಿಂಟ್ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಿ ಒಂದು ಆಪ್ಷನ್ಸ್ ಐತಿ, ಏನಪ್ಪಾ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಐತಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸೊ ಈ ಇರ್ತಕ್ಕಂಥ 22 ಸಮಿತಿಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾವ ಸಮಿತಿಗೆ ಅಧ್ಯಕ್ಷರಾಗಿದ್ದರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ವೆರಿ ಇಂಪಾರ್ಟೆಂಟ್, ಮೂಲಭೂತ ಹಕ್ಕುಗಳು ಅಂತ ಬರ್ತಾವೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಈ ಮೂಲಭೂತ ಹಕ್ಕುಗಳ ಸಮಿತಿಗೆ ಅಧ್ಯಕ್ಷರಾದವರು ಯಾರಪ್ಪ ಅಂತಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ನೋಡ್ತೀವಿ. ಭಾರತದ ಮೊಟ್ಟ ಮೊದಲ ಗೃಹ ಸಚಿವ ಅಂತ ನೋಡಿದ್ವಿ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತ ಮೊಟ್ಟ ಮೊದಲ ಉಪ ಪ್ರಧಾನಿ ಅಂತ ಕರಿತೀವಿ. ಇವರ ಹೆಸರಿನಲ್ಲಿ ಏನಪ್ಪ ಅಂದ್ರ ಗುಜರಾತಿನ ನರ್ಮದಾ ನದಿ ತೀರದಲ್ಲಿ ಏನೈತಿಪ್ಪ ಅಂದ್ರ ಯೂನಿಟಿ ಸ್ಟ್ಯಾಚ್ಯೂ 172 ಅಡಿ ಎತ್ತರ. ಓಕೆ, ನೆಕ್ಸ್ಟ್ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಈಗ ತಾನೇ ನೋಡಿದ್ವಿ ಯಾವ ಸಮಿತಿ ಅಂದ್ರ ಕರಡು ಸಮಿತಿ ಅಧ್ಯಕ್ಷ. ಯಾವ ಸಮಿತಿ? ಕರಡು ಸಮಿತಿ. ಅದೇ ತರನಾಗಿ ಜವಾಹರ್ಲಾಲ್ ನೆಹರು ಅಂತ ಬರ್ತಾನ. ಸೊ ರಾಜ್ಯ ಮತ್ತು ಕೇಂದ್ರ ಸಮಿತಿ ಅಂತ ಬರ್ತಾನ. ರಾಜ್ಯ ಮತ್ತು ಕೇಂದ್ರ ಸಮಿತಿಯ ಅಧ್ಯಕ್ಷನಾಗಿದ್ದ. ಅದೇ ತರನಾಗಿ ಏನಪ್ಪ ಅಂದ್ರ ಸೊ ರಾಜೇಂದ್ರ ಪ್ರಸಾದ್ ಯಾವ್ದಕ್ಕೆ ಅಧ್ಯಕ್ಷರಾಗಿದ್ರು? ಸೊ ವೆರಿ ಇಂಪಾರ್ಟೆಂಟ್, ಇವ್ರು ಏನಪ್ಪ ಅಂದ್ರ ರಚನಾ ಸಭೆ. ಯಾವ ಸಭೆ? ರಚನಾ ಸಭೆ. ರಚನಾ ಸಭೆ ಅಧ್ಯಕ್ಷ ಯಾರಪ್ಪ ಅಂತಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಇಷ್ಟ ಏನಪ್ಪಾ ಅಂದ್ರ ಮೊದಲ ಪ್ರಶ್ನೆಗೆ ವಿವರಣೆ ಆಗಿದೆ ಸ್ನೇಹಿತರೆ. ಎಸ್, ಇನ್ನು ಮುಂದಿನ ಪ್ರಶ್ನೆ ಇದೆ. ಸೊ ನೋಡಿ, ವೆರಿ ಇಂಪಾರ್ಟೆಂಟು. ಈ ಕೆಳಗಿನ ಯಾವ ಅವಧಿಯಲ್ಲಿ ತಾಂಡವ ನೃತ್ಯದಲ್ಲಿ ಪ್ರಸಿದ್ಧ ನಟರಾಜ ವಿಗ್ರಹವು ಪ್ರಸಿದ್ಧ ನಟರಾಜ ವಿಗ್ರಹವು ಈ ಕೆಳಗಿನ ಯಾವ ಕರೆನ್ಸಿಯಲ್ಲಿದೆ? ಆಕ್ಚುಲಿ ಅದು ಕ್ವಶನ್ ಏನಾಗಬೇಕಿತ್ತಪ್ಪ ಅಂತಂದ್ರೆ ಈ ಕೆಳಗಿನ ಯಾವ ಅವಧಿಯ ತಾಂಡವ ಪ್ರಸಿದ್ಧ ನಟರಾಜ ವಿಗ್ರಹವು ಕರೆನ್ಸಿಯಲ್ಲಿದೆ? ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಪೀರಿಯಡ್ ಈಸ್ ದ ಐಡಲ್ ಆಫ್ ಫೇಮಸ್ ನಟರಾಜ ಇನ್ ದ ತಾಂಡವ ಡ್ಯಾನ್ಸ್ ಕರೆನ್ಸಿ? ಎಸ್, ಈ ವೆರಿ ಇಂಪಾರ್ಟೆಂಟು. ಭಾರತದಲ್ಲಿ ಏನಪ್ಪಾ ಅಂದ್ರ ಯಾರ ಒಂದು ಕಾಲದ ಒಂದು ನಾಣ್ಯದ ಮೇಲೆ ಏನಪ್ಪಾ ಅಂದ್ರ ಸೊ ಈ ನಟರಾಜನ ಮೂರ್ತಿ ಕಂಡು ಬರ್ತಪ್ಪ ಅಂತ ಕ್ವಶನ್ ಕೇಳ್ಯಾರ. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಚೋಳ. ಯಾರೇ? ಚೋಳ. ಈ ಚೋಳರು ಏನಪ್ಪಾ ಅಂದ್ರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮನೆತನದಲ್ಲಿ ಏನಪ್ಪಾ ಅಂದ್ರ ಒಂದು ಮನೆತನ ಚೋಳ ಮನೆತನ ಅಂತ ಕರಿತೀವಿ. ಇಂಥ ಚೋಳ ಮನೆತನದಲ್ಲಿ ಏನಪ್ಪಾ ಅಂದ್ರ ಸೊ ವೆರಿ ಇಂಪಾರ್ಟೆಂಟ್, ಚೋಳರ ಕಾಲದಲ್ಲಿ ಏನ್ ನಿರ್ಮಾಣ ಮಾಡ್ತಾರೆ? ನಟರಾಜ. ನಟರಾಜ ಅಂದ್ರೆ ಯಾರಪ್ಪ ಅಂದ್ರೆ ಶಿವ. ನಟರಾಜ ಅಂದ್ರೆ ಶಿವ. ಶಿವನ ನಟನೆ ಮಾಡೋ ರೂಪದಲ್ಲಿ ಇರೋ ಮೂರ್ತಿ ಯಾವ್ದು, ವಿಗ್ರಹ ಯಾವ್ದಪ್ಪ ಅಂದ್ರೆ ನಟರಾಜನ ವಿಗ್ರಹ ಅಂತೇಳಿ ನೋಡ್ತೀವಿ. ಅದು ಯಾರ ಕಾಲದಲ್ಲಿ ನಿರ್ಮಾಣ ಆಯ್ತಪ್ಪ? ಚೋಳರ ಕಾಲದೊಳಗ. ಸೊ ವೆರಿ ಇಂಪಾರ್ಟೆಂಟ್. ಒಂಚೂರು ಏನಪ್ಪಾ ಅಂದ್ರ ಚೋಳರ ಬಗ್ಗೆ ನಾವೇನ್ ಮಾಡೋಣಪ್ಪ ಅಂದ್ರ ನೋಡ್ಕೊಂಡು ಬಂದ್ಬಿಡೋಣ. ಚೋಳ ಅಂತ ನೋಡ್ತೀವಿ. ಯಾರೇ? ಚೋಳ. ದಕ್ಷಿಣ ಭಾರತ ಆಳ್ವಿಕೆ ಮಾಡ್ತಕ್ಕಂಥ ಪ್ರಸಿದ್ಧವಾದ ಮನೆತನಗಳಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ಚೋಳರು ಅಂತೇಳಿ ನಾವು ನೋಡ್ತೀವಿ. ಎಸ್, ಇಂಥ ಚೋಳ ಮನೆತನ ಸ್ಥಾಪಕ ಯಾರು? ಫಸ್ಟ್ ಪಾಯಿಂಟ್ ಗೊತ್ತಿರ್ಬೇಕು. ಸ್ಥಾಪಕ ಚೋಳ ಸ್ಥಾಪಕ ಯಾರಂತ ನೋಡ್ತೀವಿ ಅಂದ್ರೆ ವಿಜಯಾಲ ಚೋಳ. ಯಾವ ಚೋಳ? ವಿಜಯಾಲ ಚೋಳ ಅಂತೇಳಿ ಇವನ್ ಯಾರಪ್ಪ ಅಂದ್ರೆ ಚೋಳ ಮನೆತನದ ಸ್ಥಾಪಕ. ರಾಜಧಾನಿ ಯಾವ್ದ್ರೆ?
ಉರೈಯೂರು ಅಂತ ಕರಿತೀವಿ. ಉರೈಯೂರು ಅಥವಾ ತಂಜಾವೂರು. ಉರೈಯೂರು ಅಥವಾ ತಂಜಾವೂರು ಎಂಬುದಪ್ಪ ಅಂದ್ರೆ ಇವ್ರದ್ದು ಏನಾಗಿತ್ತು, ರಾಜಧಾನಿ ಆಗಿತ್ತು. ಹಾಗಾದ್ರೆ ಸರ ಇಂಥ ಚೋಳ ಲಾಂಛನ ಯಾವ್ದ್ರಿ ಸರ? ಸೊ ವೆರಿ ಇಂಪಾರ್ಟೆಂಟ್. ಚೋಳ ಲಾಂಛನ ಅಂದ್ರೆ ಹುಲಿ ಅಂತ ನೋಡ್ತೀವಿ ಏನ್ರಿ, ಹುಲಿ. ಹಾಗಾದ್ರೆ ಇಂಥ ಚೋಳ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧನಾದ ರಾಜ ಯಾರು? ಒಂದನೆಯ ರಾಜ ಚೋಳ. ಚೋಳ ಮನೆತನದೊಳಗ ಅತ್ಯಂತ ಪ್ರಸಿದ್ಧವಾಗಿರುವಂತ ಒಬ್ಬ ರಾಜ ಕಂಡು ಬರ್ತಾನೆ. ಚೋಳ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧವಾದ ರಾಜ ಯಾರು? ಎಸ್, ವೆರಿ ಇಂಪಾರ್ಟೆಂಟ್. ಚೋಳ ಮನೆತನದಲ್ಲಿ ಯಾರಪ್ಪ ಅಂತಂದ್ರ ಸ್ವರಾಜ್ಯ ರಾಜ ಚೋಳ. ರಾಜ ಚೋಳ ಇವು ಏನಪ್ಪಾ ಅಂದ್ರ ಅತ್ಯಂತ ಪ್ರಸಿದ್ಧವಾದ ದೊರೆ ಅಂತ ಕರಿತೀವಿ. ಸರಿಯನ್ ಕಾಲದಾಗ ಒಂದು ಟೆಂಪಲ್ ನಿರ್ಮಾಣ ಆಗ್ತೈತಿ. ಯಾವ್ದ್ರಿ? ಸೊ ವೆರಿ ಇಂಪಾರ್ಟೆಂಟ್. ಬೃಹದೇಶ್ವರ ಟೆಂಪಲ್ 1010ರಲ್ಲಿ ಏನಪ್ಪಾ ಅಂದ್ರ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಅಂತೇಳಿ ನೋಡ್ತೀವಿ ಸ್ನೇಹಿತರೆ. ಆಯ್ತಾ? ಸೊ ಇದಾದ್ಮೇಲೆ ಒಂಚೂರು ಗೊತ್ತಿರಬೇಕು ಸರ್, ಚೇರರು ಅಂತ ಬರ್ತಾರೆ. ಇವ್ರು ಯಾರ್ರಿ ಸರ? ಚೋಳರ ಸಮಕಾಲೀನವ್ರು ಯಾರಪ್ಪ ಅಂದ್ರ ಚೇರ ಮನೆತನ. ಯಾವ ಮನೆತನ? ಸೊ ಚೇರ ಮನೆತನ. ಇವ್ರು ಕೂಡ ಏನಪ್ಪಾ ಅಂದ್ರ ತಮಿಳುನಾಡು ಮತ್ತು ಕೇರಳ ಭಾಗದಲ್ಲಿ ಆಳ್ವಿಕೆ ಮಾಡ್ತಾರ. ಯಾರು? ಚೇರರು ಅಂತ ನೋಡ್ತೀವಿ. ಇವ್ರು ಯಾರಪ್ಪ ಅಂದ್ರ ಚೇರರು. ಹಾಗಾದ್ರೆ ಸರ ಇವರ ರಾಜಧಾನಿ ಯಾವುದು? ಸೊ ಚೇರ ರಾಜ್ಯದ ವಂಜಿ ಅಂತ ನೋಡ್ತೀವಿ. ವಂಜಿ ಅಥವಾ ತೊಂಡಿ ಅಂತ ನೋಡ್ತೀವಿ. ತೊಂಡಿ ಅಥವಾ ಕೊಡಂಗನಲ್ಲೂರು. ಇವು ಮೂರು ಏನಪ್ಪಾ ಅಂದ್ರ ಯಾರ ರಾಜಧಾನಿ? ಚೇರರ ರಾಜಧಾನಿಗಳು. ಹಾಗಾದ್ರೆ ಸರ ಇವರ ಲಾಂಛನ ಯಾವ್ದ್ರಿ? ಬಿಲ್ಲು ಮತ್ತು ಬಾಣ. ಬಿಲ್ಲು ಮತ್ತು ಬಾಣ ಏನಪ್ಪ ಅಂದ್ರ ಇವರ ಲಾಂಛನ. ಅದೇ ತರ ವಿಜಯನಗರ ಅಂತ ಕರಿತೀವಿ. ವಿಜಯನಗರ ಯಾರಪ್ಪ ಅಂದ್ರ ನಮ್ಮ ಕರ್ನಾಟಕ ಆಳ್ವಿಕೆ ಮಾಡ್ತಕ್ಕಂಥ ಪ್ರಸಿದ್ಧವಾದ ಮನೆತನ ಹಂಪಿಯ ಶ್ರೀಕೃಷ್ಣ ದೇವರಾಯ. ಇದು ಯಾರ ಮನೆತನಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಮನೆತನ. ಈ ವಿಜಯನಗರದ ಪ್ರಸಿದ್ಧರು ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ. ಈ ಮನೆತನ ಲಾಂಛನ ಯಾವ್ದ್ರಿ ಸರ? ಎಡಮುಖ ವರಹ. ಎಡಮುಖ ವರಹ. ಹಾಗಾದ್ರೆ ಈ ಮನೆತನ ಸ್ಥಾಪಕರು ಯಾರು ಸರ? ಹರಿಹರ ಮತ್ತು ಬುಕ್ಕರಾಯ ಅಂತ. ಹರಿಹರ ಮತ್ತು ಬುಕ್ಕರಾಯ. ಅದೇ ತರನಾಗಿ ಪಾಂಡ್ಯರು ಅಂತ ಬರ್ತಾರ. ಈ ಪಾಂಡ್ಯ ರಾಜ್ಯದಲ್ಲಿ ಮಧುರೈ ಅಂತ ನೋಡ್ತೀವಿ. ಪಾಂಡ್ಯ ರಾಜ್ಯ ಅಂದ್ರೆ ಮಧುರೈ. ಪಾಂಡ್ಯ ರಾಜ್ಯದನೇ ಮಧುರೈ. ಸೊ ಇವರ ಲಾಂಛನದಪ್ಪ ಅಂದ್ರೆ ಮತ್ಸ್ಯ ಅಥವಾ ಮೀನು. ಮತ್ಸ್ಯ ಅಥವಾ ಮೀನು ಅಂತೇಳಿ ನೋಡ್ತೀವಿ. ಇಷ್ಟೇನಪ್ಪ ಅಂದ್ರ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ. ಓಕೆ ನೋಡಿ ಸ್ನೇಹಿತರೆ, ಸೊ ಇತ್ತೀಚೆಗೆ ಏನಪ್ಪಾ ಅಂದ್ರ ಸೊ ಕಳೆದ ವರ್ಷ GD ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರ ನಮ್ಮ ಸಂಸ್ಥೆಯಿಂದ 100+ ತೆಗೆದಿದ್ದಾರೆ. ಎಷ್ಟೇ? 100+ ನೋಡ್ರಿ. 142, 132, 129, 129, 128, 120 ಇದೇ ತರ ಏನಪ್ಪಾ ಅಂದ್ರ ಸಾಗರೋಪಾಯದಲ್ಲಿ ಏನಪ್ಪಾ ಅಂದ್ರ ನಮ್ಮ ವಿದ್ಯಾರ್ಥಿಗಳ ಸಾಧನೆ. ಎಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಡ್ಯಾಸ್ಗೆ ಸಂಬಂಧಿಸಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಏನಪ್ಪಾ ಅಂದ್ರ ಯಾವ್ದಕ್ಕೆ ಸಂಬಂಧಪಟ್ಟೈತಿ ಅಂತೇಳಿ ಸೊ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ ನೋಡ್ರಿ. ಸೊ ಯಾವ್ದಪ್ಪ ಅಂದ್ರ BPL ಮಹಿಳೆಯರಿಗೆ LPG ಸಂಪರ್ಕಗಳು. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಇದೆ ಸ್ನೇಹಿತರೆ. ಉಜ್ವಲ್ ಎಂಬಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಏನಪ್ಪಾ ಅಂದ್ರ ಸೊ 2016 ಮೇ 1ರಂದು 2016 ಮೇ 1ರಂದು ಏನಪ್ಪಾ ಅಂದ್ರ ಉತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಸೊ ಯಾವ ಯೋಜನೆ ಜಾರಿಗೆ ತರ್ತಾರೆ? ಉಜ್ವಲ್ ಎಂಬಿರ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತರ್ತಾರ. ಏನ್ರಿ ಸರ್ ಉಜ್ವಲ ಯೋಜನೆ ಉದ್ದೇಶ ಏನ್ರಿ? ಉಜ್ವಲ ಯೋಜನೆ ಉದ್ದೇಶ ಏನಪ್ಪಾ ಅಂದ್ರ ಭಾರತದಲ್ಲಿ BPL ಅಂತ ಕರಿತೀವಿ, ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಏನಪ್ಪಾ ಅಂದ್ರ ವರ್ಷಕ್ಕೆ 12 ಸಿಲಿಂಡರ್ಗಳಲ್ಲಿ ಏನಪ್ಪಾ ಅಂದ್ರ 200 ರೂಪಾಯಿ ಏನ್ ಮಾಡಿದ್ರೆ ಪ್ರತಿ ಸಿಲಿಂಡರ್ಗೆ ರಿಯಾಯಿತಿ ಕೊಡುವುದು. ರಿಯಾಯಿತಿಯನ್ನ ಕೊಡುವುದು ಉದ್ದೇಶ ಯಾವ್ದಪ್ಪ ಅಂದ್ರೆ ಈ ಉಜ್ವಲ್ ಯೋಜನೆಯ ಉದ್ದೇಶವಾಗಿದೆ. ಹಾಗಾದ್ರೆ ಸರ್ ಇದು ಯಾವ ಒಂದು ಇಲಾಖೆ ಅಡಿಯಲ್ಲಿ ಬರ್ತದ? ಸೊ ವೆರಿ ಇಂಪಾರ್ಟೆಂಟ್. ಯಾವ ಸಚಿವಾಲಯ ಅಂದ್ರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಈ ಸಚಿವಾಲಯ ಅಡಿಯಲ್ಲಿ ಏನಪ್ಪ ಅಂತ ಬರ್ತದ. ಹಾಗಾದ್ರೆ ಸರ ಈ ಸಚಿವಾಲಯಕ್ಕೆ ಪ್ರಸ್ತುತ ಮಂತ್ರಿ ಯಾರು? ಕೇಂದ್ರ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮಂತ್ರಿ ಯಾರಪ್ಪ ಅಂದ್ರ ಹರ್ದೀಪ್ ಸಿಂಗ್ ಪುರಿ ಅಂತ ಬರ್ತಾನೆ. ಹರ್ದೀಪ್ ಸಿಂಗ್ ಪುರಿ ಏನಪ್ಪ ಅಂದ್ರ ಪ್ರಸ್ತುತ ಈ ಇಲಾಖೆಯ ಮಂತ್ರಿಯಾಗಿದ್ದಾನೆ. ಹಾಗಾದ್ರೆ LPG ಅಂದ್ರೆ ಏನು? ಫುಲ್ ಫಾರ್ಮ್ ಕೇಳ್ತಿರ್ತಾನೆ. LPG
LPG ಅಂದ್ರೆ ಏನಪ್ಪಾ? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಇದರ ಫುಲ್ ಫಾರ್ಮ್ ಏನಂತ ಕೇಳ್ತಾನ? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಓಕೆ, ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಸ್ನೇಹಿತರೆ, ಈ ಸಿಲಿಂಡರ್ ಏನಪ್ಪ ಅಂದ್ರೆ ಎರಡು ಅನಿಲ ಬಳಸ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ಒಂದು ಏನಪ್ಪ ಅಂದ್ರೆ ಬ್ಯೂಟೇನ್ ಅಂತ ಕರಿತೀವಿ. ಬ್ಯೂಟೇನ್ಗಿಂತ ಬದಲಾಗಿ ಏನಪ್ಪ ಅಂದ್ರೆ ಬ್ಯೂಟೇನ್. ಒಂದೇನಪ್ಪ ಅಂದ್ರೆ ಬ್ಯೂಟೇನ್. ಸೊ ಮತ್ತೊಂದು ಏನಪ್ಪ ಅಂದ್ರೆ ಪ್ರೋಪೇನ್ ಅಂತ ಕರಿತೀವಿ. ಬ್ಯೂಟೇನ್, ಪ್ರೋಪೇನ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಭಾಳ ಸಲ ಕ್ವಶನ್ ಐತಿ. ಬ್ಯೂಟೇನ್ ಮತ್ತು ಪ್ರೋಪೇನ್ ಎಲ್ಲಿ ಕಂಡು ಬರ್ತವಪ್ಪ ಅಂದ್ರೆ LPG ಗ್ಯಾಸ್ ಅಲ್ಲಿ ಉಪಯೋಗ ಮಾಡ್ತೀವಿ. ಹಾಗಾದ್ರೆ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು, ನಾವು ಚಳಿಗಾಲದಾಗ ಏನೇನು ಉಪಯೋಗ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ಪ್ರೋಪೇನ್ ಚಳಿಗಾಲದಲ್ಲಿ ಏನಪ್ಪಾ ಅಂದ್ರೆ ಸೊ LPG ಗ್ಯಾಸ್ಗಳಲ್ಲಿ ಏನು ಬಳಸ್ತಾರಪ್ಪ ಅಂದ್ರೆ ಪ್ರೊಪೇನ್ ಬಳಸ್ತಾರ. ಸೊ ಇನ್ನು ಬೇಸಿಗೆಗಾಲದಲ್ಲಿ ಸಮ್ಮರ್ ಸೀಸನ್ದಲ್ಲಿ ಏನು ಬಳಸ್ತಾರಪ್ಪ ಅಂದ್ರೆ ಬ್ಯೂಟೇನ್ ಅನ್ನ ಬಳಸ್ತಾರ. ಆಯ್ತಾ? ಇದ್ರ ಜೊತೆ ಮತ್ತೊಂದು ಗೊತ್ತಿರಬೇಕು, ಬಹಳ ಸಲ ಕ್ವಶನ್ ಆಗೈತಿ, ಗ್ಯಾಸ್ಗಳಿಂದ ಅನಿಲ ಹೊರಗೆ ಬಂದಾಗ ನಮ್ಗೆ ಸ್ಮೆಲ್ ಬರುತ್ತೆ. ಅರ್ಥಾಯ್ತಾ? LPG ಗ್ಯಾಸ್ ಇರ್ತಕ್ಕಂಥ ವಾಸನೆಯನ್ನು ಪತ್ತಿ ಹಚ್ಚಲು ಬಳಸುವಂಥದ್ದು ಏನು ಬಳಸ್ತಾರ ಅಂತ ಕ್ವಶನ್ ಕೇಳ್ಯಾರ. ಇಥೈಲ್ ಮಾರ್ಕ್ ಕ್ಯಾಪ್ಟನ್ ಅಂತ ವಾಸನೆ ಪತ್ತೆ ಮಾಡಲು, ಇದರ ಸೋರುವಿಕೆ ವಾಸನೆ ಪತ್ತೆ ಮಾಡಲು ಏನು ಬಳಸ್ತಾರಪ್ಪ ಅಂದ್ರೆ ಇಥೈಲ್ ಮಾರ್ಕ್ ಕ್ಯಾಪ್ಟನ್ ಅಂತ. ಇಥೈಲ್ ಮಾರ್ಕ್ ಕ್ಯಾಪ್ಟನ್. ಸೊ ವೆರಿ ಇಂಪಾರ್ಟೆಂಟ್. ಬಹಳ ಸಲ ಕ್ವಶನ್ ಆಗೈತ್ರಿ, ಇಥೈಲ್ ಮಾರ್ಕ್ ಕ್ಯಾಪ್ಟನ್. ಓಕೆ, ಇಷ್ಟ ಏನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ. ಅದೇ ತರನಾಗಿ ಇದರಲ್ಲಿ ಸಮಾಜವಾದಿ ಎಂಬ ಪದವನ್ನು ಭಾರತೀಯ ಸಂವಿಧಾನ ಪೀಠಿಕೆಗೆ ಸೇರಿಸಲಾಗಿದೆ. ಸೊ ಯಾವಾಗ ಅಂತ ಕ್ವಶನ್ ಕೇಳ್ಯಾರ. ಓಕೆ, ಸೊ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತ ದೇಶದ ಮೊಟ್ಟ ಮೊದಲ ಮತ್ತು ಏಕೈಕ ಮಹಿಳಾ ಪ್ರಧಾನಿ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ 1976. ಸೊ ವೆರಿ ಇಂಪಾರ್ಟೆಂಟ್. 1976 ಏನ್ ಮಾಡ್ತಾರಪ್ಪ ಅಂದ್ರೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡ್ತಾರೆ. 42ನೇ ತಿದ್ದುಪಡಿ. ಸೊ ವೆರಿ ಇಂಪಾರ್ಟೆಂಟ್. ಸೊ 42ನೇ ತಿದ್ದುಪಡಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದಿಷ್ಟು ಅಂಶವನ್ನ ಸಂವಿಧಾನಕ್ಕೆ ಸೇರಿಸ್ತಾರ. ಇಂದಿರಾ ಗಾಂಧಿ ಸೇರಿಸಿದಷ್ಟು ಅಂಶವನ್ನು ಹಿಂದೆ ಮತ್ತು ಹಿಂದೆ ಯಾರೋ ಸೇರಿಸಿಲ್ಲ. ಅಂದ್ರೆ ಅತಿ ಹೆಚ್ಚು ಅಂಶವನ್ನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾರ. ಈ ಕಾರಣಕ್ಕಾಗಿ ಈ 42ನೇ ತಿದ್ದುಪಡಿ 1976 ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ. ಇಂದಿರಾ ಸಂವಿಧಾನ ಅಂತ ಕರಿತೀವಿ. ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಈ ಅತಿ ಹೆಚ್ಚು ಅಂಶಗಳನ್ನ ಸೇರ್ಪಡೆ ಮಾಡ್ತಾರ. ಈ ಕಾರಣಕ್ಕಾಗಿ ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಮಿನಿ ಸಂವಿಧಾನ ಅಂತ ಕರಿತಾರೆ. ಮಿನಿ ಸಂವಿಧಾನ. ಈ ತಿದ್ದುಪಡಿ ಏನ್ ಕರಿತೀವಿ? ಮಿನಿ ಸಂವಿಧಾನ ತಿದ್ದುಪಡಿ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಸರ್ ಏನೇನ್ರಿ ಇಲ್ಲೊಂದು ಪದ ಕೊಟ್ಟಾರ, ಸಮಾಜವಾದಿ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಪೀಠಿಕೆ ಅಂತ ಬರ್ತಾ. ಪೀಠಿಕೆ ಏನಪ್ಪ ಅಂದ್ರ ಪ್ರಿಯಾಂಬಲ್ ಅಂತ ನೋಡ್ತೀವಿ. ಭಾರತೀಯ ಪ್ರಜೆಗಳಾದ ನಾವು ಸಮಾಜವಾದಿ ಸಾರ್ವಭೌಮ ಅಂತ ಬರ್ತಾವಲ್ಲ, ಅದಕ್ಕೆ ಪೀಠಿಕೆ ಅಂತ ಕರಿತೀವಿ, ಪ್ರಿಯಾಂಬಲ್. ಇಂಥ ಪ್ರಿಯಾಂಬಲ್ನಲ್ಲಿ 3 ಪದಗಳನ್ನು ಸೇರಿಸ್ತಾರೆ ಈ ಅಮ್ಮ. ಸೊ ವೆರಿ ಇಂಪಾರ್ಟೆಂಟ್. ಆ 3 ಪದಗಳು ಯಾವಪ್ಪ ಅಂದ್ರೆ ಒಂದು ಸಮಾಜವಾದಿ, ವೆರಿ ಇಂಪಾರ್ಟೆಂಟ್. ಒಂದು ಏನಪ್ಪ ಅಂದ್ರೆ ಸಮಾಜವಾದಿ, ಎರಡು ಏನಪ್ಪ ಅಂದ್ರೆ ಜಾತ್ಯತೀತ, 3 ಏನಪ್ಪಾ ಅಂದ್ರೆ ಐಕ್ಯತೆ ಅಂತ. ಯಾವ್ದ್ರೆ ಐಕ್ಯತೆ, ಇಂಟಿಗ್ರಿಟಿ ಅಂತ ಕರಿತೀವಿ. ಸೊ ಈ 3 ಪದಗಳನ್ನ ಏನಪ್ಪ ಎಮ್ಮ ಸೇರಿಸ್ತಾಳ. ಸರ್ ಸಮಾಜದ ಇಂಗ್ಲಿಷ್ ಏನು ಕರಿತೀವಿ? ಇಂಗ್ಲಿಷ್ನ ಗೊತ್ತಿರಬೇಕು, ಸೋಷಿಯಲಿಸ್ಟ್ ಅಂತ ಕರಿತೀವಿ. ಸೋಷಿಯಲಿಸ್ಟ್. ಜಾತ್ಯತೀತ ಸೆಕ್ಯುಲರ್ ಅಂತೀವಿ, ಸೆಕ್ಯುಲರ್. ಅದೇ ತರನಾಗಿ ಐಕ್ಯತೆ ಇಂಟಿಗ್ರಿಟಿ ಅಂತ ಕರಿತೀವಿ, ಇಂಟಿಗ್ರಿಟಿ. ಈ 3 ಪದಗಳನ್ನ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ಸೇರಿಸಿಬಿಟ್ರು ಯಾರೋ? ಇಂದಿರಾ ಗಾಂಧಿ. ಸರ್ ಸಮಾಜವಾದಿ ಅಂದ್ರೆ ಏನು? ಸಮಾಜವಾದಿ ರೂಪದಲ್ಲಿ ಭಾರತ ಸಂವಿಧಾನ ಆಳ್ವಿಕೆ ಮಾಡಬೇಕು. ಸರ್ ಜಾತ್ಯತೀತ ಅಂದ್ರೆ ದೇಶಕ್ಕೆ ಒಂದೇ ಇರ್ತಕ್ಕಂಥ ಏನಿಲ್ಲ ಜಾತಿ ಧರ್ಮವನ್ನ ನಾವು ಮಾಡುವಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಭಾರತ ಹಿಂದೂ ರಾಷ್ಟ್ರ ಮಾಡ್ಬೇಕಂತಾರೆ. ಬಟ್ ಆದ್ರ ಹಿಂದೂ ರಾಷ್ಟ್ರ ಮಾಡ್ಬೇಕನ್ನೋದಾದ್ರೆ ಸಂವಿಧಾನದಲ್ಲಿ ಯಾವ ಪದ ತೆಗಿಬೇಕು? ಜಾತ್ಯತೀತ ಎಂಬಿರ್ತಕ್ಕಂಥ ಪದ ತೆಗೆದಾಗ ಮಾತ್ರ ಅದು ಸಾಧ್ಯ, ಇಲ್ಲಂದ್ರ ಅಸಾಧ್ಯ. ಪ್ರಸ್ತುತ ಭಾರತಕ್ಕೆ ಯಾವುದೇ ಒಂದು ಧರ್ಮ ಇಲ್ಲ, ಯಾವುದೇ ಒಂದು ಜಾತಿ ಇಲ್ಲ. ಹಾಗಾದ್ರೆ ಇಷ್ಟೇ ಅಂಶ ಸೇರಿಸಿಲ್ಲ? ನೋ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸಂವಿಧಾನದಲ್ಲಿ 4ನೇ ಭಾಗ ನಾಲ್ಕು ಎ ಭಾಗದ ಏನಪ್ಪ ಅಂದ್ರೆ 51A ವಿಧಿ. 51A ವಿಧಿ ಒಳಗೆ ಏನು ಸೇರಿಸ್ತಾರಪ್ಪ ಅಂದ್ರ ಮೂಲಭೂತ ಕರ್ತವ್ಯಗಳು ಅಂದ್ರೆ ಮತ್ತೆ ನಿಮ್ಗೆ ಕ್ವಶನ್ ಅರೈಸ್ ಆಕೈತಿ. ಸೊ ಮೂಲ ಸಂವಿಧಾನದೊಳಗ ಮೂಲಭೂತ ಕರ್ತವ್ಯ ಇರಲಿಲ್ಲ.
ಮೂಲ ಸಂವಿಧಾನದಲ್ಲಿ ಅಂದ್ರೆ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಇದೇ 1976 42ನೇ ತಿದ್ದುಪಡಿ ಪ್ರಕಾರ ಏನ್ ಮಾಡ್ತಪ್ಪ ಅಂದ್ರೆ ಇಂದಿರಾ ಗಾಂಧಿಯವರು ಈ ಅಂಶಗಳನ್ನ ಸಂವಿಧಾನಕ್ಕೆ ಸೇರಿಸ್ತಾಳ. ಅರ್ಥ ಆಯ್ತಾ ಸರ್? ಇಷ್ಟೇನಾ? ಇನ್ನೊಂದಿಷ್ಟು ಅಂಶ ಬರ್ತವ. ಸೊ ವೆರಿ ಇಂಪಾರ್ಟೆಂಟ್. ಒಂದೇನಪ್ಪ ಅಂದ್ರೆ ಶಿಕ್ಷಣ ಅಂತ ಬರ್ತಾ, ಶಿಕ್ಷಣ ಅಂತ ಬರ್ತಾ, ಆರೋಗ್ಯ ಅಂತ ಬರ್ತಾ. ಒಂದು ಶಿಕ್ಷಣ, ಆರೋಗ್ಯ ಇಲ್ಲ. ಫಸ್ಟ್ ಶಿಕ್ಷಣ, ಅಳತೆ ಮತ್ತು ತೂಕ. ಶಿಕ್ಷಣ, ಅಳತೆ ಮತ್ತು ತೂಕ. ಅರಣ್ಯ, ಮತ್ತೊಂದೇನಪ್ಪ ಅಂದ್ರೆ ವನ್ಯಜೀವಿ. ಸೊ ಇನ್ನೊಂದೇನಪ್ಪ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಇವುಗಳು ಮೊದಲು ಎಲ್ಲಿದ್ದಪ್ಪ ಅಂದ್ರೆ ರಾಜ್ಯ ಪಟ್ಟಿ ಇದ್ವು. ರಾಜ್ಯ ಪಟ್ಟಿಯಿಂದ ನೇರವಾಗಿ ಸಮರ್ಥ ಪಟ್ಟಿಗೆ ತೆಗೆದುಕೊಂಡು ಬರ್ತಾಳೆ ಯಾರೇ? ಇಂದಿರಾ ಗಾಂಧಿ. ಇಷ್ಟೆಲ್ಲ ಇನ್ನೂ ಏನಪ್ಪ ಅಂದ್ರೆ ಅನೇಕ ತಿದ್ದುಪಡಿ ಮಾಡ್ತಾಳ. ಬಟ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸೊ ಇಷ್ಟೇನಪ್ಪ ಅಂದ್ರೆ ಸಮಾಜವಾದಿ ಪದ ಎಂಬಿರ್ತಕ್ಕಂಥ ಪದ ಬಂದ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಈ 48 ತಿದ್ದುಪಡಿ ನಿಮ್ಗೆ ಹೇಳಬೇಕಾಯಿತು. ಭಾರತೀಯ ಸಂವಿಧಾನದಲ್ಲಿ ಯಾವ ಕಾನೂನನ್ನು ದೇಶದ ಅತ್ಯುನ್ನತ ಕಾನೂನು ಎಂದು ಕರೆಯಲಾಗುತ್ತದೆ? ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸಂವಿಧಾನಿಕ ನಿಯಮ. ಕಾನ್ಸ್ಟಿಟ್ಯೂಷನಲ್ ರೂಲ್. ಇದನ್ನ ಏನಂತ ಕರಿತೀವಿ ಅಂದ್ರೆ ದೇಶದ ಅತ್ಯುನ್ನತ ಕಾನೂನು ಅಂತ ಹೇಳುವ ಕರಿತೀವಿ. 1931 ಎರಡನೇ ದುಂಡುಮೆಯ ಸಮ್ಮೇಳನ ಎಲ್ಲಿ ನಡೆಯಿತು? ಫ್ಯಾಂಟಾಸ್ಟಿಕ್ ಕ್ವಶನ್. 1931 ನಡೀತಂತ ಅವರ ಕೊಟ್ಟುಬಿಟ್ಟಾರ. ಏನ್ ನಡೀತಂತ? ಎರಡನೇ ದುಂಡುಮೆಯ ಸಮ್ಮೇಳನ. ಬರೀ ಪ್ಲಸ್ ಕೇಳತ್ತಾರ, ಎಲ್ಲಿ ನಡೆಯಿತು? 1930 ನಡೆದ ದುಂಡುಮೆಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತೇಳಿ ಅವ್ರಿಗೆ ಡೈರೆಕ್ಟ್ ಏನ್ ಕೇಳ್ತಾರ? ಪ್ಲಸ್ ಕೇಳತ್ತಾರ. ಹಾಗಾದ್ರೆ ಸರ್ ಒಟ್ಟು ದುಂಡುಮೆಯ ಸಮ್ಮೇಳನಗಳೇನಪ್ಪ ಅಂದ್ರೆ 3 ಬರ್ತಾವ. ಇದಕ್ಕೆ ಇಂಗ್ಲಿಷಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇವೇನಪ್ಪ ಅಂದ್ರೆ ಸೊ ವೆರಿ ಇಂಪಾರ್ಟೆಂಟ್. ಹೇಳ್ಬಿಡ್ತೇವೆ ನೋಡ್ರಿ. ಎಷ್ಟು ನಡೀತಾರೆ? 3 ನಡೀತೇವ. ಎಷ್ಟು ನಡೀತೇವ? ಸೊ 3 ನಡೀತೇವ. ಸರ್ ಯಾವಾಗ ನಡೀತೇವೆ? 1930ರಿಂದ 37 ಮಧ್ಯೆ ನಡೀತೇವೆ. ಓಕೆ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಸರ್ ಪ್ಲಸ್ ಎಲ್ಲಿ ನಡೀತಾವ? ಲಂಡನ್. ಎಲ್ಲಿ ನಡೀತಪ್ಪ ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ. ಸೊ ಲಂಡನ್ ದೇಶದಲ್ಲಿ ಏನಪ್ಪ ಅಂದ್ರೆ 3 ಸಮ್ಮೇಳನಗಳ ನಡೀತಾವ. ಆಗ ಸರ್ ಅಧ್ಯಕ್ಷತೆ ವಹಿಸಿಕೊಂಡವ್ರೆ. ಅಧ್ಯಕ್ಷತೆ ಸೊ ವೆರಿ ಇಂಪಾರ್ಟೆಂಟ್. ಅಧ್ಯಕ್ಷತೆ ವಹಿಸಿಕೊಂಡವ್ರಪ್ಪ ಅಂದ್ರೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ ಬರ್ತಾನೆ. ಅಂದ್ರೆ ಇಂಗ್ಲೆಂಡ್ ದೇಶದ ಪ್ರಧಾನಿಯವನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ. ರಾಮ್ಸೆ ಮ್ಯಾಕ್ಡೊನಾಲ್ಡ್. ಸೊ ಇವೇ ಏನ್ ಮಾಡ್ತಾನಪ್ಪ ಅಂದ್ರೆ ಈ 3 ದುಂಡುಮೆಯ ಸಭೆಗೆ ಏನಪ್ಪ ಅಂದ್ರೆ ಅಧ್ಯಕ್ಷತೆ ವಹಿಸಿಕೊಳ್ತಾನ. ಹಾಗಾದ್ರೆ ಸರ್ ಒಂದನೇ ಸಭೆ ಯಾವಾಗಾಯ್ತು? ಒಂದನೇ ಸಭೆ ವೆರಿ ಇಂಪಾರ್ಟೆಂಟ್. 1930 ಎಲ್ಲಿಪ್ಪ ಅಂದ್ರೆ ಸೇಮ್ ಲಂಡನ್ದಲ್ಲ ಇದು. ಓಕೆ ಇದ್ರಾಗ ಏನಪ್ಪಾ ಅಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಾಗಲಿಲ್ಲ, ಭಾಗವಹಿಸಲಿಲ್ಲ. ಈ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರ ಇದರಲ್ಲಿ ಏನಪ್ಪಾ ಅಂದ್ರ ಯಾವುದೇ ನಿರ್ಧಾರನ ತೆಗೆದುಕೊಳ್ಳಕ ಸಾಧ್ಯವಾಗಲಿಲ್ಲ. ಅದೇ ತರನಾಗಿ ಮರು ವರ್ಷ ಏನಕ್ಕಂದ್ರೆ ಎರಡನೇ ದುಂಡುಮೆಯ ಸಮ್ಮೇಳನ ನಡೆಸಬೇಕಾಗೈತಿ 1931. ಈ ಸಂದರ್ಭ ಅಂದ್ರ ಮಹಾತ್ಮ ಗಾಂಧೀಜಿಯವರೊಂದಿಗೆ ಅಂದಿನ ಭಾರತದ ವೈಸ್ರಾಯ್ ಇರ್ವಿನ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಪ್ಪಂದ ಮಾಡಿಕೊಳ್ತಾನ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ. ಗಾಂಧಿ ಇರ್ವಿನ್ ಒಪ್ಪಂದ. ಇದರ ಮಧ್ಯದಲ್ಲಿ ಏನಕ್ಕಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಆಕತಿ 1931 ಮಾರ್ಚ್ ತಿಂಗಳಲ್ಲಿ ಒಪ್ಪಂದ ಆಕತಿ. ಒಪ್ಪಂದ ಅಂದ್ಮೇಲೆ ಮುಂದೆ ಏನಪ್ಪಾ ಅಂದ್ರ ನೆಕ್ಸ್ಟ್ ಈ ಒಪ್ಪಂದದಲ್ಲಿ ಏನಪ್ಪಾ ಮಹಾತ್ಮ ಗಾಂಧಿ ಒಪ್ಪಿಕೊಳ್ತಾನೆ. ಏನಪ್ಪಾ ಅಂದ್ರ ಆಯ್ತು ನಾನು ಎರಡನೇ ದುಂಡುಮೆಯ ಸಮಯದಲ್ಲಿ ಭಾಗವಹಿಸ್ತಾನೆ ಅಂತೇಳಿ 1931 ಏನಪ್ಪಾ ಅಂದ್ರ ಲಂಡನ್ದಲ್ಲಿ ಏನ್ ಮಾಡ್ತಾನೆ, ಕಾಂಗ್ರೆಸ್ನ ಏಕಮೇವ ಪ್ರತಿನಿಧಿಯಾಗಿ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿ ಭಾಗವಹಿಸ್ತಾನ. ಈ ಎರಡನೇ ದುಂಡುಮೆಯ ಸಮ್ಮೇಳನದಲ್ಲಿ ಏನಾಗ್ಬಿಡುತ್ತಪ್ಪ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪಾ ಅಂದ್ರ ದಲಿತರಿಗೆ ಏನಪ್ಪಾ ಅಂದ್ರ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲು ಕ್ಷೇತ್ರಗಳನ್ನ ಕೇಳ್ತಾರ. ಅವಾಗ ಏನಪ್ಪಾ ಅಂದ್ರ ಮಹಾತ್ಮ ಗಾಂಧೀಜಿಯವರು ಅತ್ಯಂತ ತೀವ್ರ ಕಳವಳಕ ಒಳಗಾಗ್ತಾರ. ಏನಾದ್ರು ದಲಿತರನ್ನ ಪ್ರತ್ಯೇಕ ಕ್ಷೇತ್ರ ಚುನಾವಣೆ ನಾವು ಕೊಟ್ರಪ್ಪ ಅಂದ್ರ ಹಿಂದೂ ಧರ್ಮ ಹೊಡೆದಂಗ ಆಗ್ತೈತಿ, ಬೇಡ ಅಂತೇಳಿ ತಿರಸ್ಕಾರ ಮಾಡಿ ಏನ್ ಮಾಡ್ತಾನೆ ಮಹಾತ್ಮ ಗಾಂಧೀಜಿ ಬಂದು ಬಿಡ್ತಾನ. ಎರಡನೇ ದುಂಡುಮೆಯ ಸಮ್ಮೇಳನ ಅಲ್ಲಿಗೆ ಕ್ಲೋಸ್ ಆಕೈತಿ. ಅದಾದ್ಮೇಲೆ ಮೂರನೇ ದುಂಡುಮೆಯ ಸಮ್ಮೇಳನ ಆಕೈತಿ 1932 ಸೇಮ್ ಪ್ಲೇಸ್ ಏನಪ್ಪ ಅಂದ್ರ ಲಂಡನ್ದಲ್ಲಿ. ಇಲ್ಲಿ ಲಂಡನ್ದಲ್ಲಿ ಮತ್ತೊಂದು ಕ್ವಶನ್ ಗೊತ್ತಿರಬೇಕು. ಕಾಂಗ್ರೆಸ್ ಭಾಗವಹಿಸಿದ ಒಂದೇ ಒಂದು ದುಂಡುಮೆಯ ಸಮ್ಮೇಳನ ಅಂದ್ರೆ ಎರಡನೇ ದುಂಡುಮೆಯ ಸಮ್ಮೇಳನ. ಕಾಂಗ್ರೆಸ್ನ ಏಕಮೇವ ಪ್ರತಿನಿಧಿಯಾಗಿ ಯಾರು ಭಾಗವಹಿಸಿದ್ರಪ್ಪ ಅಂದ್ರ ಮಹಾತ್ಮ ಗಾಂಧೀಜಿ ಭಾಗವಹಿಸಿದ್ದ. ಇವು ಏನಪ್ಪಾ ಅಂದ್ರ 3 ದುಂಡುಮೆಯ ಸಮ್ಮೇಳನಗಳು ಅಂತೇಳಿ ನೋಡ್ತೀವಿ. ಸರ್ ಶಾನ್ಸ್ ಪಣಿಸ್ಕೋದು ಇದೇ ಕಂಡು ಸರ್ ಅಮೇರಿಕಾ ಕಲ್ಕತ್ತಾ ಅಂದ್ರ ಭಾರತ, ಪಶ್ಚಿಮ ಬಂಗಾಳದ ರಾಜಧಾನಿ ರಂಗೂನ್ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಮಯನ್ಮಾರ್ದಲ್ಲಿ ಕಂಡು ಬರ್ತಕ್ಕಂಥ ಒಂದು
ಜೈಲಾಗಿತ್ತು. ರಂಗೂನ್ ಎಂಬುದು ಒಂದು ಜೈಲಿತ್ತು. ಈ ಲಂಡನ್ ಎಂಬಪ್ಪ ಅಂದ್ರೆ ಈ ಇಂಗ್ಲೆಂಡ್ ದೇಶ ರಾಜಧಾನಿ. ಸೊ ಇಲ್ಲಿ ಏನಪ್ಪಾ ಅಂದ್ರ ಇವೆಲ್ಲ ಸಭೆಗಳು ನಡೆದವು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ಅಂತೇಳಿ ನಿಮ್ಮ RP ಪ್ರಶ್ನೆಗೆ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ. ಸೊ 2 ವರ್ಷ, 2 years, 7 years, 5 years, 3 years. ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ 5 ವರ್ಷ. ಎಷ್ಟು ವರ್ಷ? 5 ವರ್ಷ. ಒಂಚೂರು ನೋಡ್ಕೊಂಡ್ಬಿಡ್ರೆ, ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ ಯಾರೇ? ಸೊ ರಾಷ್ಟ್ರಪತಿ ಅಂತ ಕರಿತೀವಿ. ಸೊ ರಾಷ್ಟ್ರಪತಿ ಅದು ನೋಡೋಕ್ಕಿಂತ ಮುಂಚಿತೆಗೆ ಏನಪ್ಪ ಅಂದ್ರೆ ಈ 5 year 5 ವರ್ಷ. ಎಷ್ಟು ವರ್ಷ? 5 ವರ್ಷ. ಸರಿ, ಯಾರ್ಯಾರ್ದು 5 ವರ್ಷ? ಸೊ ಒಂದೇನಪ್ಪ ಅಂದ್ರೆ ಸೊ ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ. ಉಪರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ. ಲೋಕಸಭಾ ಸದಸ್ಯನ ಅಧಿಕಾರಾವಧಿ, ಲೋಕಸಭೆ ಸದಸ್ಯನ ಅಧಿಕಾರಾವಧಿ 5 ವರ್ಷ. ಎಷ್ಟು ವರ್ಷ? 5 ವರ್ಷ. ನೆಕ್ಸ್ಟ್ ಅಪ್ಪ ಅಂದ್ರೆ ಮುಖ್ಯಮಂತ್ರಿ ಅಧಿಕಾರಾವಧಿ 5 ವರ್ಷ. ಮುಖ್ಯಮಂತ್ರಿ ಅಧಿಕಾರಾವಧಿ 5 ವರ್ಷ. ಎಷ್ಟು ಗೊತ್ತಿರಬೇಕು, ಆಯ್ತಾ? ಇದಾದ ತಕ್ಷಣ ಏನ್ ಗೊತ್ತಿರಬೇಕು, ಮತ್ತೆ 6 ವರ್ಷ ಅಂತ ಬರುತ್ತೆ. ಇದು ಏನು ಸರ್? 6 ವರ್ಷ. ಸೊ ವೆರಿ ಇಂಪಾರ್ಟೆಂಟ್. 6 ವರ್ಷ ಅಧಿಕಾರಾವಧಿ ಯಾರ್ದಪ್ಪ ಅಂದ್ರ ರಾಜ್ಯಸಭೆಯ ಸದಸ್ಯ. ಇಲ್ಲಿ ಲೋಕಸಭೆ ಸದಸ್ಯ ಮತ್ತು ಇನ್ನೊಂದಪ್ಪ ವಿಧಾನಸಭೆ ಸದಸ್ಯ ಅಂತ ಬರ್ತದೆ. MLAಗಳು ವಿಧಾನಸಭೆ ಸದಸ್ಯ, ಇವರು ಲೋಕಸಭೆ MP, ಇವರು MLA. ಅವ್ರ ಅಧಿಕಾರಾವಧಿ 5 ವರ್ಷ. ಅಂದ್ರ ಇಲ್ಲಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರ 5 ವರ್ಷ. ಅದೇ ತರ ಏನಪ್ಪ ಅಂದ್ರ ವಿಧಾನ ಪರಿಷತ್ತಿನ ಸದಸ್ಯನ ಅಧಿಕಾರಾವಧಿ ಏನಪ್ಪ ಅಂದ್ರ 6 ವರ್ಷ. ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಸೊ ಏನಪ್ಪ ಅಂದ್ರ ಸುಪ್ರೀಂ ಕೋರ್ಟಿನ SC ಅಂದ್ರೆ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು? ಇದ್ರ ಜೊತೆ ಇನ್ನೊಂದೇನಪ್ಪ ಅಂದ್ರ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? ಭಾರತೀಯ ಚುನಾವಣಾ ಆಯೋಗದ ಅಧ್ಯಕ್ಷರ ಅವಧಿ, ಅದು ಆಯುಕ್ತರ ಅವಧಿ ಎಷ್ಟು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಹರಿಜನ ಪತ್ರಿಕೆಯನ್ನು ಯಾರು ಪ್ರಕಟಿಸಿದ್ರು? ಸೊ ಫ್ಯಾಂಟಾಸ್ಟಿಕ್ ಆನ್ಸರ್. ಇಂಥ ಹರಿಜನ ಪತ್ರಿಕೆ ಏನಪ್ಪ ಅಂದ್ರ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಅಂತ ನೋಡ್ತೀವಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸೊ ಮಹಾತ್ಮ ಗಾಂಧೀಜಿ ಅಂತ. ಮಹಾತ್ಮ ಗಾಂಧೀಜಿ. ಸೊ ಮಹಾತ್ಮ ಗಾಂಧೀಜಿಯವರ ಏನಪ್ಪಾ ಅಂದ್ರ ಈ ಹರಿಜನ ಪತ್ರಿಕೆನ ಹೊರಡಿಸುತ್ತಾರ. ಹಾಗಾದ್ರೆ ಏನ್ ಸರ್ ಹರಿಜನ ಪತ್ರಿಕೆ ಯಾಕೆ ಹೊರಡಿಸಿದ್ರು? ಹರಿಜನ ಉದ್ಧಾರಕ್ಕಾಗಿ ಏನಪ್ಪಾ ಅಂದ್ರ ಈ ಪತ್ರಿಕೆನ ಹೊರಡಿಸಿದರು.